ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದೆಹಲಿಯ ಜಂತರ್ ಮಂತರ್ ತುಂಬ ಜಿರಳೆಗಳೇ. ಅಲ್ಲಿಗೆ ಕೆಲವರು ಹಿಟ್ಟು ತಗೊಂಡು ಬಂದರು, ಮತ್ತೆ ಕೆಲವರು ಜಿರಳೆಗಳನ್ನು ಪ್ರೋತ್ಸಾಹಿಸೋದಕ್ಕೆ ಅಂತ ಕೂಡ ಅಲ್ಲಿಗೆ ಬಂದರು. ಇದೇನು ಜಿರಳೆಗಳನ್ನು ಪ್ರೋತ್ಸಾಹಿಸೋದು ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಹೇಳ್ತಾ ಇರೋದು ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆಯ ಬಗ್ಗೆ. ಅಲ್ಲಿ ಸೋನಂ ವಾಂಗ್ಚುಕ್ ಕಾಣಿಸ್ಕೊಂಡ್ರು, ಯೋಗೇಂದ್ರ ಯಾದವ್ ಬಂದು ಹೋದ್ರು. ಹಾಗೆ ಅಮೆರಿಕಾದಲ್ಲಿ ಕೂತು ಈ ಜಿರಳೆ ಪಾರ್ಟಿನ ಕಟ್ಟಿದ ದೀಪಿಕೆ ಕೂಡ ದೆಹಲಿಗೆ ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾಯಿತು. ಅಲ್ಲಿ ಏನೇನೋ ಆಗೋಗುತ್ತೆ ಅನ್ನೋ ಕೆಲವರು ಭಯ ಮತ್ತು ನಿರೀಕ್ಷೆಗಳು ಸುಳ್ಳಾದವು. ಆದರೆ ಒಂದು ಆಂದೋಲನಕ್ಕೆ ಬೀಜಾಂಕುರ ಅಂತೂ ಆದಂತಾಯಿತು. ಹೀಗೊಂದು ಕಡೆ ಬಿಜೆಪಿಯ ಸರ್ಕಾರದ ವಿರುದ್ಧ ಜಿರಳೆ ಪಾರ್ಟಿ ಹೆಸರಲ್ಲಿ ಯುವಕರು ದೆಹಲಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರೆ, ದಕ್ಷಿಣದ ಕಟ್ಟಕಡೆಯ ರಾಜ್ಯದಲ್ಲಿ ಬಿಜೆಪಿಯಿಂದ ಹೊರಬಂದ ಯುವ ನಾಯಕ ಅಣ್ಣಾಮಲೈ ತಮ್ಮ ಸಂಘಟನೆಯನ್ನು ಬಲಪಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಬಿಜೆಪಿಯಿಂದ ಹೊರ ಹೋದರೆ ಪಕ್ಷಕ್ಕೇನು ನಷ್ಟ ಇಲ್ಲ ಅಂತ ಅಲ್ಲಿನ ಬಿಜೆಪಿ ವಕ್ತಾರನೊಬ್ಬ ಹೇಳಿದ್ದ. ಆದರೆ ಈಗ ಬಿಜೆಪಿಯ ಸಾಕಷ್ಟು ನಾಯಕರಲ್ಲಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಅಣ್ಣಾಮಲೈ ಜೊತೆ ಹೋಗ್ತಾ ಇದ್ದಾರೆ. ಬಹುಶಃ ವಕ್ತಾರ ಹೇಳಿದ್ದು ಕೂಡ ನಿಜನೇ ಇರಬೇಕು. ಯಾಕೆಂದ್ರೆ ತಮಿಳುನಾಡಲ್ಲಿ ಬಿಜೆಪಿಗೆ ಗಟ್ಟಿ ಬೇರುಗಳೇ ಇಲ್ಲ, ಅಲ್ಲಿ ಬಿಜೆಪಿಗೆ ಏನೂ ಇಲ್ಲ ಅಂದಮೇಲೆ ಅವರು ಕಳಕಳದಾದ್ರೂ ಇನ್ನೇನಿರುತ್ತೆ. ಅಣ್ಣಾಮಲೈ ತಾವು ಬಿಜೆಪಿಯಿಂದ ಹೊರಬಂದು ಸಂಘಟನೆಯೊಂದನ್ನು ಅನೌನ್ಸ್ ಮಾಡ್ತಾ ಇದ್ದಂತೆ ಅದರ ಸದಸ್ಯರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗಾಗಲೇ ಒಂದೇ ದಿನದಲ್ಲಿ 13 ಲಕ್ಷಕ್ಕೂ ಹೆಚ್ಚು ಮಂದಿ ಅಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ. ಇದು ಅಣ್ಣಾಮಲೈ ತಮಿಳುನಾಡಲ್ಲಿ ಏನೋ ಮಾಡಬಹುದು ಅನ್ನೋ ನಿರೀಕ್ಷೆಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ದೆಹಲಿಯ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ಮತ್ತು ಅಣ್ಣಾಮಲೈ ಬಂಡಾಯ ಇವೆರಡರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಗೆಳೆಯರೆ, ಕಾಕ್ರೋಚ್ ಜನತಾ ಪಾರ್ಟಿ ಇತ್ತೀಚೆಗೆ ಯುವಕರನ್ನ, ನಿರುದ್ಯೋಗಿಗಳನ್ನ, ಸೋಂಬೇರಿಗಳನ್ನ ಕಾಕ್ರೋಚ್ಗಳಿದ್ದಂತೆ ಅಂತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಹೇಳಿದ ನಂತರ ಸಾಮಾಜಿಕ ಮಾಧ್ಯಮಗಳಲ್ಲಿ ಮೀಮ್ ಥರ ಶುರುವಾಗಿ ಆನಂತರ ಅದೊಂದು ಸಂಘಟನೆಯಾಗಿ ಬದಲಾಗಿದ್ದು ಕಾಕ್ರೋಚ್ ಜನತಾ ಪಾರ್ಟಿ. ಇದು ಅಧಿಕೃತ ರಾಜಕೀಯ ಪಕ್ಷ ಅಲ್ಲ. ಆದರೆ ಬಿಜೆಪಿ ಅಂದರೆ ಭಾರತೀಯ ಜನತಾ ಪಾರ್ಟಿಯನ್ನ ವ್ಯಂಗ್ಯ ಮಾಡೋದಕ್ಕೆ ಇಂಥದ್ದೊಂದು ಹೆಸರನ್ನು ಅದಕ್ಕಿಡಲಾಗಿದೆ. ಅದರ ಹಿಂದೆ ಅಭಿಜಿತ್ ದೀಪ್ಕೆ ಅನ್ನೋ ನಾಯಕ ಇದ್ದಾನೆ. ಆತ ಅಮೆರಿಕಾದಲ್ಲಿರ್ತಾನೆ. ಈ ಹಿಂದೆ ಎಎಪಿ ಅಂದರೆ ಆಮ್ ಆದ್ಮಿ ಪಾರ್ಟಿ ಜೊತೆ ಇದ್ದವನು. ಅಲ್ಲಿನ ಸಾಮಾಜಿಕ ಮಾಧ್ಯಮದ ಜವಾಬ್ದಾರಿ ತಗೊಂಡಿದ್ದ. ಎಎಪಿ ನಾಯಕ ಮನೀಶ್ ಸಿಸೋಡಿಯಾ ಅವರಿಗೆ ಅತ್ಯಾಪ್ತ ಅಂತ ಹೇಳ್ತಾರೆ. ಸಿಸೋಡಿಯಾ ಹೇಳಿದ್ದಕ್ಕೇನೆ ಆತ ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕಾಗೆ ಹೋದ ಅಂತ ಕೂಡ ಹೇಳಲಾಗುತ್ತೆ. ಈ ದೀಪ್ಕೆ ಅಮೆರಿಕಾದಲ್ಲಿ ಕೂತ್ಕೊಂಡೆ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟುಹಾಕಿದ ಈ ಕಾಕ್ರೋಚ್ ಜನತಾ ಪಕ್ಷವನ್ನು ಕಾಂಗ್ರೆಸ್, ತೃಣಮೂಲ ಕಾಂಗ್ರೆಸ್, ಎಎಪಿ ಹೀಗೆ ಯಾವೆಲ್ಲ ಪಕ್ಷಗಳು ಬಿಜೆಪಿಯನ್ನು ಇವತ್ತು ವಿರೋಧಿಸ್ತಾ ಇವೆಯೋ ಆ ಎಲ್ಲ ಪಕ್ಷಗಳು ಬೆಂಬಲಿಸ್ತಾ ಇವೆ. ಏನೋ ಇವರ ಮೂಲಕನಾದರೂ ಒಂದು ಬದಲಾವಣೆ ಆದರೆ ಅದರ ಲಾಭ ಪಡ್ಕೊಂಡು ಬಿಡಬಹುದು ಅನ್ನೋದು ರಾಜಕೀಯ ಪಕ್ಷಗಳ ಲೆಕ್ಕಾಚಾರ. ಆದರೆ ಯಾವುದೇ ಪ್ರತಿಭಟನೆ, ಜನಾಂದೋಲನ ಇದ್ಯಾವುದು ಸುಮ್ಮನೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹಣ ಬೇಕಾಗುತ್ತೆ. ಅದನ್ನು ಸ್ಪಾನ್ಸರ್ ಮಾಡೋರು ಯಾರು ಬೇಕಾದರೂ ಆಗಿರಲಿ, ಸಂಘಟನೆಯ ಉದ್ದೇಶ ಈಡೇರಲಿ ಅಂತ CJPಯ ನಾಯಕರು ಅಂದ್ಕೋತಾ ಇರಬಹುದು. ಒಟ್ಟಾರೆ ಅಲ್ಲಿ ಒಂದು ಬಾಂಧವ್ಯ ಬೆಳೀತಾ ಇದೆ. ಹಾಗೆ ಆ ಕಾಕ್ರೋಚ್ ಜನತಾ ಪಕ್ಷದ ಮೊದಲ ಪ್ರತಿಭಟನೆ ಕೂಡ ದೆಹಲಿಯ ಜಂತರ್ ಮಂತರಲ್ಲಿ ಶಾಂತಿಯುತವಾಗಿ ನಡೆದಿದೆ. ಸಾವಿರಾರು ಯುವಕರು ಜಂತರ್ ಮಂತರ್ಗೆ ಬಂದರು. ಆ ಪ್ರತಿಭಟನೆಗೊಂದು ದಿಕ್ಕು ಮತ್ತು ಉದ್ದೇಶವನ್ನು ಕೂಡ ಕೊಡಲಾಗಿತ್ತು. ಅದರ ಹೆಸರು ಧರ್ಮೇಂದ್ರ ಪ್ರಧಾನ್. ನೀಟ್ ಪರೀಕ್ಷೆಗಳಾದವಲ್ಲ, ಅದರಲ್ಲಿ ಪೇಪರ್ ಲೀಕ್ ಆಯಿತು. ಗೆಳೆಯರೆ, 24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಅದು. ಅಲ್ಲಿ ಬೇಜವಾಬ್ದಾರಿಯಿಂದ ವರ್ತಿಸೋದು ನಿಜಕ್ಕೂ ಅಕ್ಷಮ್ಯ. ಇನ್ನು ಇಂಥ ಬೇಜವಾಬ್ದಾರಿ ಇದೇ ಮೊದಲ ಬಾರಿನೂ ಅಲ್ಲ. 2024ರಲ್ಲಿ ಕೂಡ ನೀಟ್ ಪರೀಕ್ಷೆಗಳಲ್ಲಿ ಇಂಥದ್ದೇ ಎಡವಟ್ಟಾಗಿತ್ತು. ಒಂದು ತಪ್ಪು ನಮಗೆ ಪಾಠ ಕಲಿಸಬೇಕು, ಅದನ್ನು ತಿದ್ದುಕೊಳ್ಳೋ ಕೆಲಸ ತಕ್ಷಣ ಆಗಬೇಕು. ಹಾಗಾಗಲಿಲ್ಲ ಅಂದರೆ ಸಂಬಂಧಪಟ್ಟವರು ಯಾರಿರ್ತಾರೆ ಅವರು ರಾಜೀನಾಮೆ ಕೊಟ್ಟು ಅಲ್ಲಿಂದ ತೊಲಗಬೇಕು. ಇದರಲ್ಲಿ ಎರಡು ಮಾತಿಲ್ಲ. ಮಾನ ಮರ್ಯಾದೆ ಇದ್ದಿದ್ರೆ, ನೈತಿಕತೆ ಅನ್ನೋದಿದ್ದಿದ್ರೆ ಧರ್ಮೇಂದ್ರ ಪ್ರಧಾನ್ ಅನ್ನೋ ಮನುಷ್ಯ ಯಾವತ್ತೋ ರಾಜೀನಾಮೆ ಕೊಟ್ಟು ಎದ್ದು ಹೋಗಬೇಕಿತ್ತು, ಅಥವಾ ಪ್ರಧಾನಿಗಳಾದರೂ ಆ ಕೆಲಸನ ಮಾಡಬೇಕಿತ್ತು. ನಿನ್ನ ಕೈಲಿ ನಿಭಾಯಿಸೋದಕ್ಕೆ ಆಗೋದಿಲ್ಲ ತಮ್ಮ, ನಡಿ ಬೇರೆಯವ್ರನ್ನ ತಂದು ಕೊಡಿಸ್ತೀನಿ ಅಂತ ಹೇಳಬೇಕಿತ್ತು. ಆದರೆ ಅಂಥದ್ದೇನೂ ಅಲ್ಲಿ ಇದುವರೆಗೆ ಆಗಿಲ್ಲ. ಗೆಳೆಯರೆ, ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಅನ್ನೋದೇ ಒಂದು ಅಧ್ವಾನ. ಅದನ್ನು ಸಂಪೂರ್ಣವಾಗಿ ಬದಲಾಯಿಸಬೇಕಾದ ಅಗತ್ಯ ಇವತ್ತು ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ. ನಮ್ಮಲ್ಲಿ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಬೇಕು. ಆದರೆ ಹೊಸತೇನನ್ನೋ ಕೊಡೋದಿರಲಿ, ಹಳೆಯದನ್ನೇ ಸರಿಯಾಗಿ ನಿಭಾಯಿಸೋದಕ್ಕೆ ನಮ್ಮ ವ್ಯವಸ್ಥೆಗೆ ಸಾಧ್ಯ ಆಗ್ತಾ ಇಲ್ಲ. ನೀಟ್ ಲೀಕ್ ಆಗುತ್ತೆ, JEE ಅಡ್ವಾನ್ಸ್ಡ್ ವೆಬ್ಸೈಟೇ ಹ್ಯಾಕ್ ಆಗುತ್ತೆ. ಉದ್ಯೋಗ ಕೊಡೋದಿಕ್ಕೆ ಅಂತ ಪರೀಕ್ಷೆ ಮಾಡಿದರೆ ಅಲ್ಲಿ ಕಾಪಿ ಹೊಡಿಸಲಾಗುತ್ತೆ ಅಥವಾ ಹಣ ತಗೊಂಡು ಕೆಲಸ ಕೊಡಲಾಗುತ್ತೆ. ನಮ್ಮಲ್ಲಿ KPSC ಅಂತ ಒಂದಿದೆ ನೋಡಿ. ಅದನ್ನ ಹಿಂದೆ ಅಂದ್ರೆ ನಾವು ಕಾಲೇಜಿಗೆ ಹೋಗೋ ದಿನಗಳಲ್ಲಿ ಮ್ಯಾರೇಜ್ ಬ್ಯೂರೋ ಅಂತ ಕರಿತಾ ಇದ್ರು. KPSC ಪಾಸ್ ಮಾಡಿ ಉದ್ಯೋಗ ಗಿಟ್ಟಿಸ್ಕೋಬೇಕು ಅಂದ್ರೆ KPSCಯ ಪದಾಧಿಕಾರಿಗಳು ತೋರಿಸಿದ ಹೆಣ್ಣನ್ನು ಮದುವೆ ಕೂಡ ಆಗಬೇಕಾಗಿತ್ತು. ಹೀಗೆ ಮ್ಯಾರೇಜ್ ಬ್ಯೂರೋ ಥರ ಕೆಲಸ ಮಾಡ್ತಾ ಇದ್ದ KPSC ಆನಂತರ ಕೋಟ್ಯಂತರ ರೂಪಾಯಿಗಳ ಲಂಚಕ್ಕೆ ಬದಲಾಯಿತು.
ಕೆಲಸಗಳನ್ನು ಮಾರಾಟ ಮಾಡೋದಕ್ಕೆ ಅವರು ಶುರು ಮಾಡಿದರು. ಈಗ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಪರೀಕ್ಷಾ ಕೇಂದ್ರಗಳನ್ನೇ ಬುಕ್ ಮಾಡ್ಕೊಳ್ಳೋ ಕೆಲಸ ನಡೀತಾ ಇದೆ. ಹೀಗೆ ಆದರೆ ಮೆರಿಟ್ ಹಾಗೂ ಪ್ರಾಮಾಣಿಕತೆ ಎರಡನ್ನೂ ನಂಬಿದ ಯುವಕರು ಏನು ಮಾಡಬೇಕು? ಇನ್ನು ನೀಟ್ ಪರೀಕ್ಷೆ ಮಾಡೋ ಲಕ್ಷಣನಾದರೂ ನೋಡಿ, ಪೇಪರ್ರೇ ಲೀಕ್ ಆಗುತ್ತೆ. ಈ ಬಡ್ಡಿ ಮಕ್ಕಳು ಇಲ್ಲಿ ಪರೀಕ್ಷೆ ಬಂದು ಮಕ್ಕಳು ಜನವಾರ ಹಾಕೊಂಡಿದಾರ, ಶಿವದಾರ ಹಾಕೊಂಡಿದಾರ ನೋಡಿ ಅದನ್ನು ಕಟ್ ಮಾಡಿಸೋದು, ತಾಳಿ ತೆಗೆಸೋದು, ಕಿವಿ ಓಲೆ ತೆಗೆಸೋದು, ಫುಲ್ ತೋಳಿದ್ರೆ ಆ ತೋಳನ್ನೇ ಕಟ್ ಮಾಡೋದು, ಇಂಥದ್ದನ್ನು ಮಾಡ್ಕೊಂಡು ಕೂತಿದ್ದಾರೆ. ಇದು ಹೀಗೆ ಆಗ್ತಾ ಹೋದ್ರೆ ಈ ಪರೀಕ್ಷೆಗಳ ಬಗ್ಗೆ ಯಾರಿಗೆ ತಾನೇ ನಂಬಿಕೆ ಬರುತ್ತೀರಿ? ಇದನ್ನು ಸರಿ ಮಾಡಬೇಕಾದವ್ರು ಯಾರು? ಸಂಬಂಧಪಟ್ಟ ಅಧಿಕಾರಿಗಳು, ಮಂತ್ರಿಗಳು ಅವ್ರ ಕೆಲಸ ಅವರು ಮಾಡದೇ ಇದ್ದಾಗ ಏನಾಗುತ್ತೆ? ಇಂಥ ಪ್ರತಿಭಟನೆಗಳು ಶುರು ಆಗತ್ವೆ. ಇಲ್ಲಿ ಜಿರಳೆ, ಗೊದ್ದ, ಅವುಗಳ ಹಿಂದಿರೋ ಇಲಿ, ಹೆಗ್ಣ ಇವುಗಳನ್ನೆಲ್ಲ ಬಿಟ್ಬಿಡಿ. ಈ ಪ್ರತಿಭಟನೆಗಳಿಗೆ ಕಾರಣಗಳನ್ನು ಕೊಡ್ತಾ ಇರೋದು ಯಾರು ಅನ್ನೋದನ್ನ ನೋಡಿ. ಇವರು ಸರಿಯಾಗಿ ಕೆಲಸ ಮಾಡಿಬಿಟ್ಟಿದ್ರೆ ಪ್ರತಿಭಟನೆಗಳಿಗೆ ಅವಕಾಶ ಎಲ್ಲಿರ್ತಾ ಇತ್ತು? ಸರ್ಕಾರ ತನ್ನ ತಪ್ಪುಗಳನ್ನು ತಿದ್ದುಕೊಳ್ಳೋ ಕೆಲಸನ ಇನ್ನಾದರೂ ಮಾಡಬೇಕು. ಇನ್ನು ನಮ್ಮ ದೇಶದಲ್ಲಿ ಪ್ರತಿಭಟನೆಗಳೇನು ಇವತ್ತು ಹೊಸದಾಗಿ ನಡೀತಿರೋದಲ್ಲ. ಈ ಹಿಂದೆ ಇನ್ನೂ ಹೆಚ್ಚು ನಡೀತಾ ಇದ್ವು, ಈಗ ಸ್ವಲ್ಪ ಕಡಿಮೆ ಆಗಿವೆ. ಆದರೂ ಆಗಾಗ ಪ್ರತಿಭಟನೆಗಳು ಆಗ್ತಾ ಇರಬೇಕು. ಇನ್ನು ಜಿರ್ಲೆ ಪಾರ್ಟಿ ನಾಯಕರಿಗೆ ದೆಹಲಿಯ ಆಡಳಿತ ಸಿಕ್ಕಾಪಟ್ಟೆ ನಿರಾಸೆ ಆಗುವ ಹಾಗೆ ಮಾಡಿದೆ. ಜಂತರ್ ಮಂತರಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಅವರು ತುಂಬ ಕಡಿಮೆ ಅವಧಿಯಲ್ಲಿ ಪೊಲೀಸರಿಗೆ ತಿಳಿಸಿದ್ರು. ಅದಕ್ಕೆ ಕಾರಣ ಪೊಲೀಸರು ಅನುಮತಿ ಕೊಡೋದಿಲ್ಲ. ಅನುಮತಿ ಕೊಡಲಿಲ್ಲ ಅಂದ್ರೆ ಅದರಿಂದ ಇನ್ನಷ್ಟು ಪ್ರಚಾರ ಸಿಗುತ್ತೆ. ನೋಡಿ, ಸರ್ಕಾರ ಹೆದರ್ಬಿಡ್ತು ಅಂತ ಹೇಳಬಹುದು ಅಂತ ಅವ್ರು ಅಂದ್ಕೊಂಡ್ರು. ಆದರೆ ಜಂತರ್ ಮಂತರಲ್ಲಿ ಪ್ರತಿಭಟನೆಗೆ ಅವಕಾಶ ಸಿಕ್ಕೇ ಬಿಡ್ತು. ನಮ್ಮ ಫ್ರೀಡಮ್ ಪಾರ್ಕ್ ಇದೆಯಲ್ಲ, ಹಾಗೆ ದೆಹಲಿಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅಂತಲೇ ಇರೋ ಜಾಗ ಜಂತರ್ ಮಂತರ್. ಅಲ್ಲಿ ಸಂಜೆ 5 ಗಂಟೆವರೆಗೆ ಪ್ರತಿಭಟನೆಗಳನ್ನು ಯಾರು ಬೇಕಾದರೂ ಮಾಡಬಹುದು ಹಾಗಂತ ಸುಪ್ರೀಂ ಕೋರ್ಟೇ ಹೇಳಿದೆ. ಸೊ ಅಲ್ಲಿ ಅನುಮತಿ ಸಿಕ್ತು. ಇನ್ನು ದೀಪ್ಗೆ ನಾನು ಅಮೆರಿಕಾದಿಂದ ಬರ್ತಾ ಇದ್ದೀನಿ ಅಂತ ಹೇಳ್ದ. ನಾನು ಬಂದರೆ ನನ್ನನ್ನು ಅರೆಸ್ಟ್ ಮಾಡಿಬಿಡ್ತಾರೆ, ಏರ್ಪೋರ್ಟ್ನಿಂದ ಸೀದಾ ತಿಹಾರ್ಗೆ ನನ್ನನ್ನು ಕರ್ಕೊಂಡು ಹೋಗಿಬಿಡ್ತಾರೆ, ನನಗೆ ನನ್ನ ಸ್ವಾತಂತ್ರ್ಯಕ್ಕಿಂತ ಯುವಜನರ ಭವಿಷ್ಯ ಮುಖ್ಯ, ದೇಶ ಮುಖ್ಯ, ಹೀಗಾಗಿ ನಾನು ಬರ್ತಾ ಇದ್ದೀನಿ ಅಂತ ಭಗತ್ ಸಿಂಗು, ಸುಭಾಷ್ ಚಂದ್ರ ಬೋಸ್ ಲೆವೆಲ್ಗೆ ಹೇಳ್ಕೊಂಡ. ಅಕಸ್ಮಾತ್ ಅರೆಸ್ಟ್ ಮಾಡಿಬಿಟ್ರೆ ಅದರಿಂದ ಕೂಡ ಸ್ವಲ್ಪ ಮೈಲೇಜ್ ಸಿಗುತ್ತೆ ಅನ್ನೋ ಆಸೆ. ಆದರೆ ಅದೂ ಆಗಲಿಲ್ಲ. ಅವನನ್ನು ಯಾರೂ ಅಲ್ಲಿ ತಡಿಲೂ ಇಲ್ಲ, ಮಾತು ಆಡಿಸ್ಲಿಲ್ಲ. ಪ್ರತಿಭಟನಾ ಸ್ಥಳಕ್ಕೆ ಹೋಗೋದಕ್ಕೆ ಬಿಟ್ಟುಬಿಟ್ರು. ಅಲ್ಲಿ ಪ್ರತಿಭಟನೆ ಕೂಡ ತುಂಬ ಶಾಂತವಾಗಿ ಆಯಿತು. ಒಂದಷ್ಟು ಜೆನ್ಜಿಗಳಲ್ಲಿದ್ದರು. ಇನ್ನು ಪ್ರತಿಭಟನೆಯ ನಾಯಕತ್ವವನ್ನು ವಹಿಸಿಕೊಂಡವರೆಲ್ಲ ಜೆನ್ಜಿಯಲ್ಲೇ ಎಲೈಟ್ ಕ್ಲಾಸು. ನಿರುದ್ಯೋಗ, ನೀಟು ಅಂತ ಮಾತಾಡ್ತಾ ಇದ್ದವರಿಗೆ ಉದ್ಯೋಗದ ಅವಶ್ಯಕತೆಯೂ ಇಲ್ಲ, ಅವ್ರು ನೀಟು ಬರೆಯೋರು ಅಲ್ಲ. ಈ CJPಯ ಮುಖ್ಯ ವಕ್ತಾರ ಸೌರವ್ ದಾಸ್ ಅಲ್ಲಿ ತಂಪು ಪಾನೀಯ ಕುಡಿತಾ ಇದ್ರೆ ಆತನಿಗೆ ಪಾಪ ಗಾಳಿ ಬೀಸೋದಿಕ್ಕೊಬ್ಬ ನಿಂತಿದ್ದ. ಹಾಗೆ ಗಾಳಿ ಬೀಸ್ತಾ ಇದ್ದ ವ್ಯಕ್ತಿ ಜೆನ್ಜಿ ಕೂಡ ಅಲ್ಲ, ಅದಕ್ಕಿಂತ ಒಂದು ತಲೆಮಾರು ಹೆಚ್ಚು ವಯಸ್ಸಾಗಿದ್ದ ಮನುಷ್ಯ. ಸಾಮಾನ್ಯವಾಗಿ ರಾಜಕೀಯ ಪಕ್ಷಗಳಲ್ಲಿ ದೊಡ್ಡ ದೊಡ್ಡ ಲೀಡರ್ಗಳು ಹೀಗೆ ಮಾಡ್ತಾರೆ. ಅವರಿಗೆ ಐಷಾರಾಮ ಇರುತ್ತೆ, ಕೇಡರುಗಳು ಬಿಸಿಲಲ್ಲಿ ಬಳಲ್ತಾ ಇರ್ತಾರೆ. ಇದನ್ನು ನೋಡಿದವರು ಯಾರೋ ಅದರ ವಿಡಿಯೋ ಮಾಡಿ ತಮ್ಮ ಭ್ರಮ ನಿರಸನವನ್ನ ಅಲ್ಲಿ ವ್ಯಕ್ತಪಡಿಸಿದ್ರು. ಇವರನ್ನೆಲ್ಲ ಏನೋ ಅಂದ್ಕೊಂಡು ನಾವಿಲ್ಲಿಗೆ ಬಂದು ಮೂರ್ಖರಾದ್ವಿ ಅಂತ ಹೇಳ್ತಾ ಅವರೊಂದು ವಿಡಿಯೋನ ಟ್ವಿಟ್ಟರ್ ಅಲ್ಲಿ ಹಂಚ್ಕೊಂಡು ಬಿಟ್ರು. ಹೇಳಿದ್ರೆ ಈ ವಿಡಿಯೋ ಮಾಡಿದ ವ್ಯಕ್ತಿ ಯಾರೋ ನನಗೆ ಗೊತ್ತಿಲ್ಲ. ಆದರೆ ಈತ ಜಿರ್ಲೆ ಪಾರ್ಟಿ ಅಂದ ಕೂಡಲೇ ಅಲ್ಲಿ ಜಿರಳೆಗಳಲ್ಲಿನ ಸಮಾನತೆಯೇ ಇರುತ್ತೆ ಅಂತ ಅಂದ್ಕೊಂಡೋ ಏನೋ. ಇಲ್ಲಿ ನಿಮ್ಮ ಕುತೂಹಲಕ್ಕೆ ಅಂತ ಜಿರಳೆಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿನ ಕೊಟ್ಟುಬಿಡ್ತೀನಿ. ಸಾಮಾನ್ಯವಾಗಿ ಇರುವೆಗಳಲ್ಲಿ, ಜೇನುನೊಣಗಳಲ್ಲಿ ಯೂಸೋಷಿಯಲ್ ಅಂದರೆ ಅತ್ಯುಚ್ಚ ಸಾಮಾಜಿಕ ವ್ಯವಸ್ಥೆ ಇರುತ್ತೆ. ಅಲ್ಲಿ ರಾಣಿ, ಸಿಪಾಯಿ, ನೌಕರ ವರ್ಗ ಹೀಗೆ ವರ್ಗೀಕರಣ ವ್ಯವಸ್ಥೆ ಇದೆ. ರಾಣಿಗೆ ಹೆಚ್ಚು ಗೌರವ, ಮೊಟ್ಟೆ ಇಡೋದು ರಾಣಿ ಮಾತ್ರ. ಆದರೆ ಬಹುತೇಕ ಜಿರಳೆಗಳು ಸಬ್ ಸೋಷಿಯಲ್ ವರ್ಗೀಕರಣ ವ್ಯವಸ್ಥೆಯಲ್ಲಿವೆ. ಅವು ಗುಂಪಲ್ಲಿ ವಾಸ ಮಾಡುತ್ತವೆ, ಒಟ್ಟೊಟ್ಟಿಗೆ ಓಡಾಡುತ್ತವೆ. ಅಲ್ಲಿ ಯಾವ ರಾಣಿನೂ ಇಲ್ಲ, ಯಾವ ಕಾರ್ಮಿಕ ಶ್ರೇಣಿನೂ ಇಲ್ಲ. ಅಲ್ಲಿ ಎಲ್ಲ ಜಿರಳೆಗಳು ಸಮಾನ. ಯಾವ ಜಿರಳೆಗೆ ಯಾವ ಜಿರಳೆನೂ ಗಾಳಿನೂ ಬೀಸೋದಿಲ್ಲ. ಆದರೂ ಇಲ್ಲೊಂದು ಜಾತಿಯ ಜಿರಳೆಗಳಿವೆ, ಅವುಗಳನ್ನು ಕ್ರಿಪ್ಟೋ ಸರ್ಕಸ್ ಅಂತ ಕರೀತಾರೆ. ಇವುಗಳಲ್ಲಿ ಟರ್ಮೈಟ್ಗಳ ಥರ ಯೂಸೋಷಿಯಲ್ ವ್ಯವಸ್ಥೆ ಸ್ವಲ್ಪ ಮಟ್ಟಿಗಿದೆ. ಈ ಜಾತಿಯನ್ನು ಟರ್ಮೈಟ್ಗಳ ವಿಕಾಸಕ್ಕೆ ಕೊಂಡಿ ಅಂತ ಜೀವ ವಿಜ್ಞಾನಿಗಳು ಭಾವಿಸ್ತಾರೆ. ನಾಳೆ ಈ ಪಾರ್ಟಿಲಿ ಕೂಡ ಒಂದು ಶ್ರೇಣೀಕೃತ ವ್ಯವಸ್ಥೆ ಬಂದರೆ ಲೀಡರ್ ಜಿರಳೆ, ಕೇಡರ್ ಜಿರಳೆ, ಅಧಿಕಾರದಲ್ಲಿರೋ ಜಿರಳೆ, ಉಳಿಗ ಮಾಡೋ ಜಿರಳೆ, ಶ್ರೀಮಂತ ಜಿರಳೆ, ಬಡ ಜಿರಳೆ, ಕೂಲ್ ಡ್ರಿಂಕ್ಸ್ನ ಜಿರಳೆ, ಗಾಳಿ ಬೀಸ್ಕೊಳ್ಳೋ ಜಿರಳೆ, ಇವೆಲ್ಲ ಶುರುವಾದರೆ ಅದಕ್ಕೆ ಈ ಕ್ರಿಪ್ಟೋ ಸರ್ಕಸ್ ಮನಸ್ಥಿತಿಗಳು ಕಾರಣ ಆಗಬಹುದು. ಇನ್ನು ಜಗತ್ತಲ್ಲಿ ಸುಮಾರು 4600ಕ್ಕೂ ಹೆಚ್ಚು ಜಾತಿಯ ಜಿರಳೆಗಳಿವೆ. ಇವು ಬ್ಲಾಟೋಡಿಯಾ ವರ್ಗಕ್ಕೆ ಸೇರುತ್ತವೆ. ಆದ್ರೆ ನಮ್ಮ ಮನೆ, ಅಡುಗೆ ಮನೆಗಳಲ್ಲಿ, ಚರಂಡಿಗಳಲ್ಲಿ ಕಾಣಿಸ್ಕೊಳ್ಳೋ ಕಿರಿಕ್ ಜಿರಳೆಗಳಿವೆ ನೋಡಿ, ಕೆಂಬಣ್ಣದ ಜಿರಳೆಗಳು. ಇವು ಕೇವಲ ಒಂದು 30-35 ಜಾತಿಗಳು ಮಾತ್ರ. ಉಳಿದ ಸುಮಾರು 4500ಕ್ಕೂ ಹೆಚ್ಚು ಜಾತಿಗಳು ಕಾಡು, ನೆಲ, ಮರ, ಗುಹೆ, ನೀರಿರೋ ಕಡೆ ಪ್ರಶಾಂತವಾಗಿ ಬದುಕ್ತಾ ಇವೆ. ಮನುಷ್ಯರ ಸಂಪರ್ಕಕ್ಕೆ ಆ ಜಿರಳೆಗಳು ಬರೋದಿಲ್ಲ. ಇನ್ನು ಇವುಗಳಲ್ಲಿ ಮಡಗಾಸ್ಕರ್ ಹಿಸ್ಸಿಂಗ್ ಕಾಕ್ರೋಚ್ ಅಂತ ಒಂದಿದೆ. ಅದು
ಗಾಳಿ ಬಿಡೋ ಮೂಲಕ ಹಿಸ್ ಅಂತ ಶಬ್ದ ಮಾಡುತ್ತೆ. ಎಷ್ಟು ದೊಡ್ಡದಾಗಿರುತ್ತೆ ಅಂದರೆ ಸುಮಾರು ಒಂದು ಬೆಕ್ಕಿನ ಮರಿಯ ಗಾತ್ರದಷ್ಟು ದೊಡ್ಡದಾಗುತ್ತೆ ಈ ಜಿರಳೆ. ಲೂಸಿ ಹಾರ್ಮೆಟಿಕಾ ಲುಕೆ ಅನ್ನೋ ಇನ್ನೂ ಒಂದು ಜಾತಿಯ ಜಿರಳೆ ಇದೆ. ಅದರ ಬೆನ್ನಿನ ಮೇಲೆ ಒಂಥರ ಬಲ್ಪಿನ ಥರ ಹೊಳಿತಾ ಇರುತ್ತೆ. ಇಲ್ಲಿ ಲೂಸಿ ಅನ್ನೋದು ಲ್ಯಾಟಿನ್ ಪದ. ಲೂಸಿ ಅಂದರೆ ಬೆಳಕು ಅಂತ ಅರ್ಥ. ಇದು ಒಂದು ಅಪರೂಪದ ಜಾತಿಯ ಜಿರಳೆ. ಹಾಗೆ ಸಿಮಂಡೋವಾ ಕನ್ಸರ್ಫೆರಿಯಂ ಅನ್ನೋ ಮತ್ತೊಂದು ಜಾತಿಯ ಜಿರಳೆ ಇದೆ. ಅದು ಗುಹೆಗಳಲ್ಲಿ ಮಾತ್ರ ಬದುಕುತ್ತೆ. ಇದು ವಿನಾಶದ ಅಂಚನ್ನ ಈಗಾಗಲೇ ತಲುಪಿರುವ ಜಿರಳೆ ಪ್ರಭೇದ. ಇನ್ನು ನಮ್ಮ ಮನೆಗಳಲ್ಲಿರುತ್ತೆ ನೋಡಿ, ಅದನ್ನ ಪೆರಿಪ್ಲನೇಟಾ ಅಮೆರಿಕಾನಾ ಅಂತ ಕರೀತಾರೆ. ಅದರ ಹೆಸರಲ್ಲಿ ಅಮೆರಿಕಾ ಅಂತ ಇದೆ, ಆದರೂ ಅದರ ಮೂಲ ಆಫ್ರಿಕಾ. ಅಂದ್ರೆ ಈಗ ಅಮೆರಿಕಾದಲ್ಲಿ ಕೂತು ಭಾರತದಲ್ಲಿ ಪ್ರತಿಭಟನೆ ಮಾಡಿಸೋ ಥರ ಇದು ಕೂಡ ಹೆಸರು ಅಮೆರಿಕಾ, ಆದರೆ ಮೂಲ ಆಫ್ರಿಕಾ. ಇನ್ನು ಜಿರಳೆ ಭೂಮಿ ಮೇಲೆ ಸುಮಾರು 32 ಕೋಟಿ ವರ್ಷಗಳಿಂದ ಬದುಕಿ ಬಾಳ್ತಾ ಇದೆ. ಡೈನೋಸಾರ್ಗಳು ಹುಟ್ಟೋ ಮೊದಲೇ ಇವಿದ್ವು. ಡೈನೋಸಾರ್ಗಳ ನಂತರ ಕೂಡ ಇವು ಉಳ್ಕೊಂಡಿವೆ. ಇನ್ನು ಜಿರಳೆಗಳು ಮನೆಗಳಲ್ಲಿರೋದು ಒಳ್ಳೆಯದಲ್ಲ, ಆದರೆ ಕಾಡುಗಳಲ್ಲಿ ಜಿರಳೆಗಳಿರಲೇಬೇಕು. ಇವು ಹಣ್ಣೆಲೆಗಳನ್ನ, ಮರ ಮತ್ತು ಸಾವಯವ ಪದಾರ್ಥಗಳನ್ನು ತಿಂದು ಮಣ್ಣಿಗೆ ಪೋಷಕಾಂಶಗಳನ್ನು ಸೇರಿಸುತ್ತವೆ. ಹೀಗಾಗಿ ಇವುಗಳನ್ನ ನೇಚರ್ಸ್ ರೀಸೈಕ್ಲರ್ಸ್ ಅಂತ ಕೂಡ ಕರೀತಾರೆ. ಇವಿಲ್ಲದೆ ಇದ್ರೆ ಕಾಡಿನ ನೆಲ ಒಣಗಿ ಹೋಗ್ತಾ ಇತ್ತೋ ಏನೋ. ಹಾಗೆ ಜಿರಳೆಯ ಮೆದುಳಲ್ಲಿ ಕಂಡುಬರುವ ಆಂಟಿಬಯೋಟಿಕ್ಸ್ ಸಂಯುಕ್ತಗಳು MRSA ನಂಥ ಅಪಾಯಕಾರಿ ಬ್ಯಾಕ್ಟೀರಿಯಾಗಳನ್ನು ಕೂಡ ಕೊಂದು ಹಾಕತ್ವೆ ಅಂತ ವೈದ್ಯಕೀಯ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ. ಇನ್ನು ಪರಮಾಣು ವಿಕಿರಣವನ್ನು ಕೂಡ ತಕ್ಕ ಮಟ್ಟಿಗೆ ಜಿರಳೆಗಳು ತಡ್ಕೊಳ್ಳುತ್ತವೆ. ಮನುಷ್ಯನಿಗಿಂತ 10 ಪಟ್ಟು ಹೆಚ್ಚಿನ ರೇಡಿಯೇಷನ್ ಅನ್ನು ತಡೆಯುವ ಸಾಮರ್ಥ್ಯ ಈ ಜಿರಳೆಗಳಿಗಿದೆ. ಪಾಪ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರಿಗೆ ಜಿರಳೆಗಳ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಗೊತ್ತಿತ್ತೋ ಇಲ್ವೋ, ಅವರು ಮನೆಯಲ್ಲಿರೋ ಜಿರಳೆಗಳನ್ನ ಕಣ್ಣು ಮುಂದೆ ತಗೊಂಡು ಯಾವುದೋ ಕೇಸೊಂದರ ವಿಚಾರಣೆ ಸಂದರ್ಭದಲ್ಲಿ ಒಂದಷ್ಟು ಜನ ನಿರುದ್ಯೋಗಿಗಳು ಜಿರಳೆಗಳ ಥರ ತಯಾರಾಗಿದ್ದಾರೆ ಅಂತ ಹೇಳ್ಬಿಟ್ರು. ಅದು ಈಗ ಜಿರಳೆ ಪಾರ್ಟಿ ಹುಟ್ಟೋದಕ್ಕೆ ಕಾರಣ ಆಗಿದೆ. ಇನ್ನು ಇವತ್ತಿನ ಅವರ ಪ್ರತಿಭಟನೆ ಶಾಂತಿಯುತವಾಗಿ ಮುಕ್ತಾಯ ಆಗಿದೆ. ಹಾಗೆ ಮುಂದೆ ಕೂಡ ಈ ಪ್ರತಿಭಟನೆಗಳು ನಡೀತಾ ಇರತ್ವೆ. ಆದ್ರೆ ಅಲ್ಲಿಗೆ ಕೆಲವರು ಕೈಯಲ್ಲಿ ಹಿಟ್ ಬಾಟ್ಲಿ ಹಿಡ್ಕೊಂಡು ಬಂದಿದ್ರು. ಜಿರಳೆಗಳು ಈ ದೇಶಕ್ಕೆ ಒಳ್ಳೇದಲ್ಲ ಅಂತ ಅವರು ಹೇಳ್ತಾ ಇದ್ದಿದ್ದು ಇದೆಲ್ಲ ವಿಚಿತ್ರವಾಗಿ ಕಾಣ್ತಾ ಇತ್ತು. हम कोकरेज मारेंगे, कोकरेज कभी इंसान नहीं हो सकता, इंसान कभी कोकरेज नहीं हो सकता. देश हित की बात है, जो मेरे देश के साथ ಗೆಳೆಯರೆ, ಒಂದು ಪ್ರತಿಭಟನೆ ನಡೆಯುವಾಗ ಇಂಥ ಪ್ರತಿರೋಧಗಳುಂಟಾದ್ರೆ ಅಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗೋ ಸಾಧ್ಯತೆಗಳಿರುತ್ತವೆ. ಪರಿಸ್ಥಿತಿ ವಿಕೋಪಕ್ಕೆ ಹೋದ್ರೆ ಅಹಿತಕರ ಘಟನೆಗಳನ್ನು ತಪ್ಪಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜು, ಅಶ್ರುವಾಯು ಇಂಥದ್ದೇನಾದರೂ ಪ್ರಯೋಗ ಮಾಡಬೇಕಾಗಿ ಬಂದ್ರೆ ಅಲ್ಲಿ ಪ್ರತಿಭಟನಾಕಾರರ ಬಗ್ಗೆ ಸಿಂಪತಿ ಹೆಚ್ಚಾಗ್ತಾ ಹೋಗುತ್ತೆ. ಪ್ರತಿಭಟನೆಯ ಕಿಚ್ಚಿಗೆ ಅದು ಮತ್ತಷ್ಟು ಪೆಟ್ರೋಲ್ ಸುರಿಯುತ್ತೆ. ದಮನಕಾರಿ ಪ್ರವೃತ್ತಿಯಿಂದ, ಬಲಪ್ರಯೋಗದಿಂದ ಯುವ ಪ್ರತಿಭಟನೆಗಳನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ದಮನ ಮಾಡಿದಷ್ಟು ಅವು ಪುಟಿದೇಳುತ್ತಾ ಹೋಗುತ್ತವೆ. ಆ ನಿಟ್ಟಲ್ಲಿ ದೆಹಲಿ ಪೊಲೀಸರ ಕ್ರಮ ನಿಜಕ್ಕೂ ಶ್ಲಾಘನೀಯ. ಅವರು ಎಲ್ಲೂ ಪ್ರತಿಭಟನೆ ಹಾದಿ ತಪ್ಪದ ಹಾಗೆ, ಎಲ್ಲೂ ಯಾರು ಉದ್ರಿಕ್ತಗೊಳ್ಳದ ಹಾಗೆ ನೋಡಿಕೊಂಡಿದ್ದಾರೆ. ಹೆಚ್ಚಿನ ಭದ್ರತೆಯನ್ನ ಒದಗಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಅಭಿಜಿತ್ ದೀಪಿಕೆ ಮನೆ ಮಹಾರಾಷ್ಟ್ರದಲ್ಲಿದೆ. ಆತನ ಮನೆಗೆ ಕೂಡ ಅಲ್ಲಿನ ಪೊಲೀಸರು ಹೆಚ್ಚು ಭದ್ರತೆಯನ್ನ ಒದಗಿಸಿಕೊಟ್ಟಿದ್ದಾರೆ. ಅಲ್ಲಿ ಕೂಡ ಯಾರೋ ಕಿಡಿಗೇಡಿಗಳು ದೀಪಿಕೆ ಮನೆ ಮೇಲೆ ದಾಳಿ ಮಾಡಿ ಅದು ಮತ್ತೊಂದು ಸಮಸ್ಯೆಗೆ ಕಾರಣ ಆಗೋದು ಬೇಡ ಅಂತ ಮಹಾರಾಷ್ಟ್ರದ ಪೊಲೀಸರು ಕೂಡ ತುಂಬಾ ಎಚ್ಚರಿಕೆಯ ಕ್ರಮಗಳನ್ನ ತಗೊಂಡಿದ್ದಾರೆ. ನಮ್ಮಲ್ಲಿ ಪ್ರತಿಭಟನೆ ಮಾಡೋ ಅಧಿಕಾರ ಪ್ರತಿಯೊಬ್ಬರಿಗೂ ಇದೆ. ಅದು ಸಂವಿಧಾನ ನಮಗೆ ಕೊಟ್ಟ ಹಕ್ಕು ಕೂಡ. ಕಾನೂನು ಸುವ್ಯವಸ್ಥೆಗೆ ಭಂಗ ಬಾರದಂತೆ ಯಾರು ಬೇಕಾದರೂ ಪ್ರತಿಭಟನೆ ಮಾಡಲಿ, ಅದನ್ನು ಯಾರೂ ತಡಿಬಾರದು. ಇನ್ನು ಹೀಗೆ ದೆಹಲಿಯಲ್ಲಿ ಕಾಕ್ರೋಚ್ ಪ್ರತಿಭಟನೆ ನಡೀತಾ ಇದ್ರೆ ತಮಿಳುನಾಡಲ್ಲಿ ಅಣ್ಣಾಮಲೈ ಹವಾ ದೊಡ್ಡದಾಗಿ ಸದ್ದು ಮಾಡೋದಕ್ಕೆ ಶುರು ಮಾಡಿದೆ. ಬಿಜೆಪಿಗೆ ರಾಜೀನಾಮೆ ಕೊಟ್ಟು ಹೊರಬಂದ ಅಣ್ಣಾಮಲೈ ಅವರ ಸಾಮಾಜಿಕ ಸಂಘಟನೆಯನ್ನ ಘೋಷಣೆ ಮಾಡಿದ ಕೂಡಲೇ ಅದಕ್ಕೀಗಾಗಲೇ 13 ಲಕ್ಷಕ್ಕೂ ಹೆಚ್ಚು ಜನ ಸೇರ್ಪಡೆ ಕೂಡ ಆಗಿದ್ದಾರೆ. ತಮಿಳುನಾಡು ಪಾಲಿಟಿಕ್ಸ್ಗೆ ಹೊಸ ರಾಜಕೀಯ ಪಕ್ಷವೊಂದು ಪ್ರವೇಶ ಪಡ್ಕೊಳ್ಳುತ್ತೆ. ದ್ರಾವಿಡ ಸಿದ್ಧಾಂತಕ್ಕೆ ಸ್ವಲ್ಪ ರಾಷ್ಟ್ರೀಯತೆಯನ್ನು ಕೂಡ ಬೆರೆಸಿದ ಅಪ್ಪಟ ಸ್ವತಂತ್ರ ಸಿದ್ಧಾಂತಗಳ ಪ್ರಾದೇಶಿಕ ಪಕ್ಷ. ಅಲ್ಲಿ ಅಣ್ಣಾಮಲೈ ಬಿಜೆಪಿಗೆ ಹೋದ ಸಂದರ್ಭದಲ್ಲೇ ಅವರು ಇದರ ಬದಲು ತಮ್ಮದೇ ಒಂದು ಸ್ವತಂತ್ರ ಪಕ್ಷ ಕಟ್ಟಿದ್ರೆ ಅವರಿಗೆ ಒಳ್ಳೇದಾಗ್ತಿತ್ತು ಅಂತ ಅನಿಸಿತ್ತು. ಒಂದು ವಿಡಿಯೋದಲ್ಲಿ ಅದನ್ನು ಹೇಳಿದ್ದೇ ಕೂಡ. ಈಗ ಅವರು ಆ ದಾರಿಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಅವರ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಅಣ್ಣಾಮಲೈ ಅವರ ಹೊಸ ಹಾದಿಯ ಬಗ್ಗೆ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.